ನಾಳೆ ಅಂತಿಮವಾಗುತ್ತಾ ಸಕ್ಕರೆ ನಾಡಿನ ಬಿಜೆಪಿ ಅಭ್ಯರ್ಥಿ ಅನ್ನುವಂಥ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಬಗೆಗಿನ ಊಹಾಪೋಹಗಳಿಗೆ ಬ್ರೇಕ್ ಏನಾದರೂ ಬೀಳುವಂತ ಸಾಧ್ಯತೆ ಇದೀಗ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಯಾರು ಅಭ್ಯರ್ಥಿ ಅನ್ನುವಂಥ ಪ್ರಶ್ನೆ ಇದೆ, ಪೈಪೋಟಿ ಇದೆ. ಸುಮಲತಾ ಕೈ ಹಿಡಿಯುತ್ತಾ ಬಿಜೆಪಿ ಇಲ್ಲ ಹೊಸಬರಿಗೆ ಮಣೆ ಹಾಕುತ್ತಾ ಅನ್ನೋದು ಪ್ರಶ್ನೆ. ಮೈಸೂರಿನಲ್ಲಿ ಅಮಿತ್ ಶಾ ಭೇಟಿ ಆಗ್ತಾರಾ ಸುಮಲತಾ ಅಂಬರೀಶ್? ಶುಕ್ರವಾರ ದೆಹಲಿಯಲ್ಲಿ ಮೋದಿ ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ ಸಂಸದೆ ಸುಮಲತಾ. ಮಂಡ್ಯ ಕ್ಷೇತ್ರಕ್ಕಾಗಿ ತೀವ್ರ ಪಟ್ಟನ್ನ ಹಿಡಿದಿದ್ದಾರೆ ಸುಮಲತಾ ಅಂಬರೀಶ್. ನಾಳೆ ಸಂಜೆ ವೇಳೆಗೆ ಎಲ್ಲ ಕುತೂಹಲಗಳಿಗೆ ಬ್ರೇಕ್ ಬೀಳುವಂತ ನಿರೀಕ್ಷೆ ಇದೆ. ಭಾರಿ ಕುತೂಹಲ ಕೇಳಿಸ್ತಾ ಇದೆ ಗೃಹ ಸಚಿವ ಅಮಿತ್ ಶಾ ಮೈಸೂರು ಭೇಟಿ. ನೋಡಿ, ಮಂಡ್ಯ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು ಈಗ ಇರುವಂತ ಒಂದು ಕುತೂಹಲ. JDSನವರು ಕೂಡ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ನಮಗೆ ಮಂಡ್ಯ ಬೇಕೇ ಬೇಕು, ನಮ್ಮ ಪ್ರತಿಷ್ಠೆಯ ಕಣ ಅದು, ಇದು ನಮ್ಮ ಭದ್ರಕೋಟೆ. ಯಾಕಂದ್ರೆ ಬಿಜೆಪಿ ಜೊತೆಗೆ ಮೈತ್ರಿ ಆಗಿದೆಯಲ್ಲ, ಹಾಗಾಗಿ ಮಂಡ್ಯ ನಮಗೆ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಈ ಹಿಂದೆ ನಿಂತು ಗೆದ್ದಿರುವಂಥ ಸುಮಲತಾ ಅವರು ನನಗೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಬೇರೆ ಪಕ್ಷಗಳಿಗೂ ಹೋಗೋ ಸಾಧ್ಯತೆ ಇದೆ ಅಂತ ಚರ್ಚೆ ಇತ್ತು. ಸುಮಲತಾ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ. ಬಟ್ ಅದೆಲ್ಲದರ ನಡುವೆ ನಾನು ಏಕಾಂಗಿಯಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಬಿಜೆಪಿಯ ಸಪೋರ್ಟ್ ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನನಗೆ ಈ ಬಾರಿ ಟಿಕೆಟನ್ನು ಕೊಡಿ ಅನ್ನುವಂಥ ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ರು, JP ನಡ್ಡಾ ಅವರನ್ನು ಭೇಟಿಯಾಗಿದ್ರು. ಈಗ ಸ್ವತಃ ಅಮಿತ್ ಶಾ ಅವರೇ ಮೈಸೂರಿಗೆ ಆಗಮಿಸಿರುವಂಥ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರನ್ನು ಕೂಡ ಸುಮಲತಾ ಅವರು ಭೇಟಿ ಆಗುವಂಥ ಸಾಧ್ಯತೆ ಇದೆ. ಬಟ್ ಬಿಜೆಪಿಯ ಲೆಕ್ಕಾಚಾರ ಏನು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಅಂದರೆ ಸುಮಲತಾ ಅವರಿಗೆ ಮಣೆ ಹಾಕ್ತಾರೋ ಇಲ್ವಾ, JDSನವ್ರು ಕೇಳ್ತಾ ಇದ್ದಾರೆ ಅಂತ JDS ಅವರಿಗೆ ಬಿಟ್ಟು ಕೊಡ್ತಾರೋ? ಒಂದು ವೇಳೆ JDSಗೆ ಬಿಟ್ಟುಕೊಟ್ರೆ ಸುಮಲತಾ ಅವರ ಕತೆಗೇನು, ಅವ್ರಿಗೇನು ಮಾಡ್ತಾರೆ, ಅವರ ನಿರ್ಧಾರ, ಅವರ ನಿಲುವು ಏನು? ಯಾಕಂದರೆ ಮೊದಲಿನಿಂದಲೂ ಬಿಜೆಪಿಗೆ ಬೆಂಬಲಿತವಾಗೇ ಬಂದಿದ್ದು, ಬಿಜೆಪಿ ಕೂಡ ಅವರಿಗೆ ಬೆಂಬಲಿತವಾಗೇ ಇದ್ದಿದ್ದು. ಸೊ ಹೀಗಿರಬೇಕಾದ್ರೆ ಸುಮಲತಾ ಅವರ ನಡೆಗೇನು, ಇಲ್ಲ ಸುಮಲತಾ ಅವರ ಮನವೊಲಿಸುವಂಥ ಪ್ರಯತ್ನ ಆಗುತ್ತಾ? ಬೆಂಗಳೂರಲ್ಲಿ ನೀವು ನಿಂತ್ಕೊಳ್ಳಿ ಅಂತ ಏನಾದರೂ ಸುಮಲತಾ ಅವರಿಗೆ ಮನವೊಲಿಸ್ತಾರಾ? ಇದು ಕೂಡ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಲೋಕಸಭಾ ಚುನಾವಣಾ ತಯಾರಿ ನಡೀತಾ ಇದೆ. ಇನ್ನೊಂದು ಕಡೆಯಲ್ಲಿ ಚುನಾವಣಾ ಚಾಣಕ್ಯ ಅಂತ ಕರೆಸಿಕೊಳ್ಳುವಂಥ ಅಮಿತ್ ಶಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹಾಗೂ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೂ ಒಂದಷ್ಟು ಪ್ರಶ್ನೆಗಳು, ಗೊಂದಲಗಳು ಇದೆ. ಏನೆಲ್ಲ ಬೆಳವಣಿಗೆ ಆಗುವಂತ ನಿರೀಕ್ಷೆ ಮತ್ತು ಸಾಧ್ಯತೆ ಇದೆ ರಾಕೇಶ್? ನೀತಿ, ಅಮಿತ್ ಶಾ ಅವರು ಮೈಸೂರಿಗೆ ಆಗಮಿಸಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಒಳಗಡೆ ಮತ್ತೊಂದು ಸುತ್ತಿನಲ್ಲಿ ಚಟುವಟಿಕೆಗಳು ಗರಿಗೆಳುತ್ತಾ ಇದೆ. ಅವರ ಆಗಮನದ ಬಳಿಕ ಒಂದಷ್ಟು ಬದಲಾವಣೆಗಳು ಆಗಬಹುದು. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ತೆಗೆದುಕೊಳ್ತಿರುವಂತಹ ನಿರ್ಧಾರದ ಹಿನ್ನೆಲೆಗೆ ಇವೆಲ್ಲವೂ ಬದಲಾವಣೆಯನ್ನು ತರಬಹುದು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇವತ್ತು ಸುತ್ತೂರಿನ ಕಾರ್ಯಕ್ರಮಕ್ಕೋಸ್ಕರ ಅವರು ರಾಜ್ಯಕ್ಕೆ ಬರಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರನ್ನ ಮಂಡ್ಯ ಸಂಸದೆ ಸುಮಲತಾ ಅವರು ಭೇಟಿ ಆಗ್ತಾರೆ ಅನ್ನುವಂತಹ ಮಾತು ಇದೆ. ಅವರ ಆಪ್ತರು ಈ ವಿಚಾರವನ್ನು ಹೇಳಿದ್ದಾರೆ. ಅವಕಾಶ ಸಿಕ್ಕಲ್ಲಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಮಾಡಲಿದ್ದಾರೆ ಅಂತ ಹೇಳಿ. ಮತ್ತೊಂದು ಕಡೆ ಅಮಿತ್ ಶಾ ಅವರು ಕೂಡ ರಾಜ್ಯದ ನಾಯಕರನ್ನ ಭೇಟಿ ಮಾಡ್ತಾರೆ. ಇಲ್ಲೂ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳು ನಡೆಯಲಿವೆ. ಬಿಜೆಪಿ ಪ್ರಮುಖರೊಂದಿಗೆ ಅವರು ಕೂಡ ಕೆಲ ಕಳೆದು ಹೋಗ್ತಾರೆ ಅನ್ನುವಂಥದ್ದಿದೆ. ಸೊ ಇಂಥ ಸಂದರ್ಭದಲ್ಲಿ ಟಿಕೆಟ್ ಲೆಕ್ಕಾಚಾರದ ಬಗ್ಗೆ ಇರುವಂತಹ ಅನುಮಾನಗಳನ್ನ, ಹಾಗೆ ಒಂದು ಸ್ಪಷ್ಟ ಚಿತ್ರಣವನ್ನು ಅವರು ಕೊಟ್ಟು ಹೋಗ್ಬೋದು ಅನ್ನುವಂಥ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.